ಗುರುಗಳೇ ನಮಸ್ಕಾರ. ಶನೇಶ್ವರನ ದೇವಸ್ಥಾನ ಇಲ್ಲಿ ಇವತ್ತೊಂದು ದಿನ ಹೋಮ ಹವನಗಳೆಲ್ಲ ನಡೆದಿದೆ. ಭಕ್ತಾದಿಗಳು ತುಂಬಾ ಜನ ಬಂದಿದ್ದಾರೆ. ಏನು ಇವತ್ತು ವಿಶೇಷತೆ? ಗುರುಭ್ಯೋ ನಮಃ. ಗಣಪತಯೇ ನಮಃ. ನೀಲಾನ್ ಸಮಾಭಾಸಂ ರೇವತ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಇವತ್ತು ವಿಶೇಷವಾಗಿ ಈ ಶನೇಶ್ವರ ದೇವಸ್ಥಾನದಲ್ಲಿ ಇವತ್ತು ಶನಿ ಜಯಂತಿಯ ಅಂಗವಾಗಿ, ಶನೇಶ್ವರನ ಜಯಂತಿಯ ಅಂಗವಾಗಿ ಸಗ್ರಾಮಕ ಶನೇಶ್ವರ ಶಾಂತಿಯನ್ನು ಮಾಡಿದ್ದೇವೆ. ಶನೇಶ್ವರ ಶಾಂತಿ ಅಂದರೆ ನವಗ್ರಹ ಪುರಸ್ಸರವಾಗಿ ಸೂರ್ಯನಿಂದ ಆರೋಗ್ಯವನ್ನು, ಚಂದ್ರನಿಂದ ಸಂಪತ್ತನ್ನು, ಅಂಗಾರಕನಿಂದ ಭೂಮಿಪುತ್ರವನ್ನು, ಭೂ ಸಂಬಂಧಪಟ್ಟ ಲಾಭವನ್ನು, ಹಾಗೆ ಬುಧನಿಂದ ಒಳ್ಳೆಯ ಬುದ್ಧಿಯನ್ನು, ಗುರುವಿನಿಂದ ಎಲ್ಲ ಥರ ಸನ್ಮಂಗಳವನ್ನು, ಶುಕ್ರನಿಂದ ಧೈರ್ಯವನ್ನು, ಹಾಗೆ ಶನೇಶ್ವರನಿಂದ ಕರ್ಮಾಧಿಪತಿ ಅಂತ ಕರೀತೇವೆ. ಕರ್ಮಕ್ಕೆ ತಕ್ಕಂಥ ಫಲವನ್ನು ಶನಿದೇವರು ಕೊಡ್ತಾರೆ. ಮತ್ತು ರಾಹುವಿನಿಂದ ನಮ್ಮ ದೇಹದ ಬಲವನ್ನು, ಹಾಗೆ ಕೇತುದ ಕುಲದ ಉನ್ನತಿಯನ್ನು ಎಲ್ಲ ಕೊಡ್ತಾರೆ. ಆ ಎಲ್ಲ ಕಾರಣಕ್ಕೋಸ್ಕರವಾಗಿ ಎಲ್ಲರ ಗ್ರಹಚಾರವನ್ನು ಉದ್ದೇಶವನ್ನು ಇಟ್ಟುಕೊಂಡು, ಎಲ್ಲರ ಭಕ್ತರ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ನವಗ್ರಹ ಪುರಸ್ಸರವಾಗಿ ಶನೇಶ್ವರ ಶಾಂತಿಯನ್ನು ಮಾಡಿದ್ದೇವೆ. ಆ ಶನಿದೇವರಿಗೆ ಇಷ್ಟವಾದಂತಹ ತುಪ್ಪ ಆಜ್ಯವನ್ನು, ಹಾಗೆ ಸಮಿತನ್ನು, ಹಾಗೆ ಆ ಕಸರನ್ನ, ಅನ್ನಕ್ಕೆ ಎಳ್ಳನ್ನು ಹಾಕಿರುವಂಥ ಅನ್ನವನ್ನು, ಹಾಗೆ ಆ ಎಳ್ಳನ್ನು, ಈ 4 ದ್ರವ್ಯದಲ್ಲಿ ಇಲ್ಲಿ ಆ ಶನಿದೇವರಿಗೆ ಉದ್ದೇಶವನ್ನು ಇಟ್ಟುಕೊಂಡು ಶನಿ ಶಾಂತಿಯನ್ನು ಮಾಡಿದ್ದೇವೆ. ಆ ಶನೇಶ್ವರನ ಅನುಗ್ರಹ ಸಿಕ್ಕಿದಾಗ ನಮ್ಮ ಮನುಷ್ಯ ಮಾಡುವಂಥ ನಿತ್ಯ ಕರ್ಮಕ್ಕೆ ತಕ್ಕಂಥ ಫಲ ಸಿಗುತ್ತೆ ಅಂತ. ಕೆಟ್ಟ ಫಲಕ್ಕೆ ಕೆಟ್ಟಂತಹ ಶಕ್ತಿ ಅಂದರೆ ಕೆಟ್ಟ ಫಲವನ್ನು ಆ ಶನಿದೇವರು ಜಾಸ್ತಿ ಕೊಡ್ತಾನೆ. ಮನುಷ್ಯನನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುವವನು ಶನಿದೇವರು ಎಂಬುದಾಗಿ, ಅದಕ್ಕಾಗಿ ಅವನಲ್ಲಿ ಬೇಡಿಕೊಳ್ಳುವಂಥದ್ದು, ನಾವು ಮಾಡುವಂಥ ನಿತ್ಯ ಕರ್ಮಕ್ಕೆ ತಕ್ಕಂಥ ನಮಗೆ ಒಳ್ಳೆಯ ಫಲಗಳು ನಮಗೆ ಸಿಗಬೇಕು ಎಂಬುದಾಗಿ ಆ ಶನಿದೇವರು ನಮಗೆ ಅನುಗ್ರಹವನ್ನು ಕೊಡಬೇಕು ಅಂತ ಎಲ್ಲರ ಉದ್ದೇಶವನ್ನು ಇಟ್ಟುಕೊಂಡು, ಎಲ್ಲ ಭಕ್ತಾದಿಗಳ ಉದ್ದೇಶವನ್ನು ಇಟ್ಕೊಂಡು ಶನೇಶ್ವರ ಶಾಂತಿಯನ್ನು, ಹಾಗೆ ಶನೇಶ್ವರ ದೇವರಿಗೆ ಆ ಪಂಚಾಮೃತ ಅಭಿಷೇಕವನ್ನು, ರುದ್ರಾಭಿಷೇಕವನ್ನು, ಹಾಗೆ ತೈಲಾಭಿಷೇಕವನ್ನು ಎಲ್ಲವನ್ನು ಮಾಡಿ ಸಾಂಗೋಪಾಂಗವಾಗಿ ಎಲ್ಲ ಕೆಲಸಗಳನ್ನು ಈ ಸ್ಥಳದಲ್ಲಿ ನಾವು ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳಿಗೂ ಅವರವರ ಸಂಕಲ್ಪಗಳು ಸತ್ಯ ಸಂಕಲ್ಪ ಆಗಬೇಕಂತ ಪ್ರಾರ್ಥನೆ ಮಾಡ್ತಿದ್ದೇವೆ.